ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ನೀವು ಭಾರತದಲ್ಲಿ ಐಫೋನ್ ಉತ್ಪಾದನೆ ಮಾಡೋದು ಬೇಡ, ಅಮೇರಿಕಾದಲ್ಲಿ ಐಫೋನ್ ಉತ್ಪಾದನೆ ಮಾಡಿ. ಭಾರತ ಅಥವಾ ಬೇರೆ ಯಾವುದೇ ದೇಶದಲ್ಲಿ ಐಫೋನ್ ಉತ್ಪಾದನೆ ಮಾಡಿದರೆ ಅದನ್ನು ಅಮೇರಿಕಾದಲ್ಲಿ ಮಾರಾಟ ಮಾಡಿದರೆ ನಿಮಗೆ 25% ಟ್ಯಾಕ್ಸ್ ಹಾಕಲಾಗುವುದು ಅಂತ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆ್ಯಪಲ್ ಕಂಪನಿಗೆ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಆ್ಯಪಲ್ ಕಂಪನಿ ಮತ್ತು ಐಫೋನ್ ಉತ್ಪಾದನೆ ಮಾಡುವ ಫಾಕ್ಸ್ಕಾನ್ ಕಂಪನಿ ಭಾರತದಲ್ಲೇ ಹೂಡಿಕೆ ಮಾಡಲು ಆಸಕ್ತಿಯನ್ನು ತೋರಿಸಿವೆ. ಹೀಗಾಗಿ ಈ ಎರಡೂ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರಿಸಿದ ಯಾಕೆ? ಒಂದು ವೇಳೆ ಅಮೇರಿಕಾದಲ್ಲಿ ಹೂಡಿಕೆ ಮಾಡಿದರೆ ಆ್ಯಪಲ್ ಕಂಪನಿಗೆ ಎಷ್ಟು ನಷ್ಟ ಆಗುತ್ತೆ, ಭಾರತದಲ್ಲಿ ಹೂಡಿಕೆ ಮಾಡಿದರೆ ಆ್ಯಪಲ್ ಕಂಪನಿಗೆ ಎಷ್ಟು ಲಾಭ ಆಗುತ್ತೆ, ಅಷ್ಟೇ ಅಲ್ಲದೆ ಒಂದು ಐಫೋನ್ ಮಾರಾಟದಿಂದ ಭಾರತಕ್ಕೆ ಎಷ್ಟು ರೂಪಾಯಿ ಬರುತ್ತೆ, ಈ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಭಾರತದಲ್ಲಿ ಉತ್ಪಾದನೆಯಾದ ಐಫೋನ್ಗಳಿಗೆ ಡೊನಾಲ್ಡ್ ಟ್ರಂಪ್ 25% ತೆರಿಗೆ ವಿಧಿಸಿದರು. ಅಮೇರಿಕಾದಲ್ಲಿ ಉತ್ಪಾದನೆಯಾದ ಐಫೋನ್ಗಳಿಗೆ ಹೋಲಿಕೆ ಮಾಡಿದರೆ ದರ ಕಡಿಮೆ ಇರಲಿದೆ ಅಂತ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಹೇಳಿದೆ. ಬೆಲೆ ಕಡಿಮೆ ಯಾಕೆ ಅನ್ನೋದಕ್ಕೂ ಕಾರಣ ಸಹ ಇದೆ. ಭಾರತದಲ್ಲಿ ಚಿಪ್ ಸೇರಿದಂತೆ ಇತರ ವಸ್ತುಗಳು ಲಭ್ಯ ಇಲ್ಲದ ಕಾರಣ ಇಲ್ಲಿ ಐಫೋನ್ ಜೋಡಣೆ ಅಥವಾ ಅಸೆಂಬ್ಲಿ ಮಾತ್ರ ಮಾಡಲಾಗುತ್ತೆ. ಭಾರತದಲ್ಲಿ ಐಫೋನ್ ಬಿಡಿಭಾಗಗಳನ್ನು ಜೋಡಿಸುವವರಿಗೆ ತಿಂಗಳಿಗೆ $230 ಅಂದರೆ 20,000 ರೂಪಾಯಿ ವೇತನ ಇದೆ. ಆದರೆ ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಇದೇ ಕೆಲಸ ಮಾಡೋವರಿಗೆ ತಿಂಗಳಿಗೆ $2,900 ವೇತನ ಅಂದರೆ ಅಂದಾಜು 2.46 ಲಕ್ಷ ರೂಪಾಯಿಯನ್ನು ಪಾವತಿಸಬೇಕಾಗುತ್ತೆ. ಇನ್ನು ಖರ್ಚು ಎಷ್ಟಾಗುತ್ತೆ ಅಂತ ನೋಡುವುದಾದರೆ ಭಾರತದಲ್ಲಿ ಒಂದು ಐಫೋನ್ ಜೋಡಣೆಗೆ $30 ಅಂದರೆ ಅಂದಾಜು 2,500 ರೂಪಾಯಿ ಖರ್ಚಾಗುತ್ತೆ. ಅದೇ ಅಮೇರಿಕಾದಲ್ಲಿ ಒಂದು ಐಫೋನ್ ಜೋಡಣೆಗೆ $390 ಅಂದರೆ ಅಂದಾಜು 33,200 ರೂಪಾಯಿ ಖರ್ಚಾಗುತ್ತೆ. ಇಷ್ಟು ಮಾತ್ರ ಅಲ್ಲದೆ ಭಾರತ ಸರ್ಕಾರ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಡಿ ಹಲವು ರಿಯಾಯಿತಿಗಳು ಸಹ ನೀಡ್ತಾ ಇದೆ. ಒಂದು ವೇಳೆ ಆ್ಯಪಲ್ ತನ್ನ ಐಫೋನ್ ಜೋಡಣೆಯನ್ನು ಅಮೇರಿಕಕ್ಕೆ ಸ್ಥಳಾಂತರ ಮಾಡಿದರೆ ಪ್ರತಿ ಐಫೋನ್ನ ಲಾಭವು ಪ್ರತಿ ಯೂನಿಟಿಗೆ $450ನಿಂದ ಕೇವಲ $60ಗೆ ಇಳಿಕೆಯಾಗುತ್ತೆ. ಹೆಚ್ಚುವರಿ ವೆಚ್ಚವನ್ನು ಭರಿಸಬೇಕಾದರೆ ಐಫೋನ್ ಬೆಲೆಯನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಬೇಕಾಗುತ್ತೆ. $1,000 ಮೌಲ್ಯದ ಐಫೋನ್ನಿಂದಾಗಿ ಹಲವು ದೇಶಗಳಿಗೆ ಆದಾಯ ಸಿಗುತ್ತೆ. ಅದರಲ್ಲೂ ಸಿಂಹಪಾಲು ಆದಾಯ ಅಮೇರಿಕಕ್ಕೆ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಆ್ಯಪಲ್ ಕಂಪನಿಗೆ $450 ಹಣ ಸಿಗುತ್ತೆ. ಇನ್ನು ಅಮೇರಿಕಾದ ಕಾಲ್ಕಮ್ ಮತ್ತು ಬ್ರಾಡ್ಕಾಮ್ ಕಂಪನಿಗೆ ಸುಮಾರು $80 ಆದಾಯ ಸಿಗುತ್ತೆ. ಚಿಪ್ ತಯಾರಿಕೆಯಿಂದ ತೈವಾನಿಗೆ $150 ಸಿಕ್ಕಿದರೆ OLED ಪರದೆಗಳು ಮತ್ತು ಮೆಮೊರಿ ಚಿಪ್ಗಳಿಂದ ದಕ್ಷಿಣ ಕೊರಿಯಾಗೆ $90 ಸಿಗುತ್ತೆ. ಕ್ಯಾಮರಾ ಲೆನ್ಸ್ನಿಂದಾಗಿ ಜಪಾನ್ $85 ಹಣವನ್ನು ಪಡೆದರೆ ಭಾರತ ಮತ್ತು ಚೀನಾ ಜೋಡಿಸುವ ಪ್ರತಿ ಯೂನಿಟಿಗೆ ಸುಮಾರು $30 ಅಂದರೆ 2,500 ರೂಪಾಯಿನ ಗಳಿಸುತ್ತವೆ. ಇದು ಐಫೋನ್ನ ಚಿಲ್ಲರೆ ಮೌಲ್ಯದ 3%ಗಿಂತಲೂ ಕಡಿಮೆ ಇದೆ. ಆದರೆ ಐಫೋನ್ ಜೋಡಣೆಯಿಂದಾಗಿ ಭಾರತದಲ್ಲಿ ಸುಮಾರು 60,000 ಉದ್ಯೋಗ ಸೃಷ್ಟಿಯಾದರೆ ಚೀನಾದಲ್ಲಿ 3 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದೆ. 2024ರ ಹಣಕಾಸು ವರ್ಷದಲ್ಲಿ ಅಮೇರಿಕ, ಚೀನಾ, ಜಪಾನ್ ನಂತರ 4ನೇ ಅತಿ ಹೆಚ್ಚು ಐಫೋನ್ಗಳು ಮಾರಾಟವಾದ ದೇಶ ಯಾವುದು ಅಂತಂದರೆ ಅದು ಭಾರತ. ಕಳೆದ ವರ್ಷ ಭಾರತದಲ್ಲಿ 1.2 ಕೋಟಿ ಐಫೋನ್ಗಳನ್ನು ಮಾರಾಟ ಮಾಡಲಾಗಿದೆ. 2023ರ ಹಣಕಾಸು ವರ್ಷಕ್ಕೆ ಹೋಲಿಕೆ ಮಾಡಿದರೆ ಐಫೋನ್ ಮಾರಾಟ 35% ಏರಿಕೆಯಾಗಿದೆ. ಮಾರುಕಟ್ಟೆಯಲ್ಲಿ ಐಫೋನ್ ಪಾಲು ಎಷ್ಟಿದೆ ಅಂತ ನೋಡುವುದಾದರೆ 2023ರಲ್ಲಿ 6.4% ಇತ್ತು. ಆದರೆ 2024ರಲ್ಲಿ ಇದು 8.2%ಗೆ ಏರಿಕೆಯಾಗಿ ಟಾಪ್ 10 ಫೋನ್ ಕಂಪನಿಗಳ ಪೈಕಿ 6ನೇ ಸ್ಥಾನವನ್ನು ಐಫೋನ್ ಪಡೆದುಕೊಂಡಿದೆ. ಆ್ಯಪಲ್ 2021ರಲ್ಲಿ ಐಫೋನ್ SE ಮೂಲಕ ಭಾರತದಲ್ಲಿ ತನ್ನ ಐಫೋನ್ ಉತ್ಪಾದನೆಯನ್ನು ಆರಂಭಿಸಿತು. ಜಾಗತಿಕವಾಗಿ ತೈವಾನ್ನ ಫಾಕ್ಸ್ಕಾನ್ ಕಂಪನಿ ಆ್ಯಪಲ್ ಐಫೋನ್ನ 70% ಐಫೋನ್ಗಳನ್ನು ಉತ್ಪಾದನೆ ಮಾಡುತ್ತೆ. ಈ ಕಂಪನಿ ಭಾರತ, ಇಂಡೋನೇಷ್ಯಾ, ಚೀನಾ ಸೇರಿದಂತೆ ಹಲವು ಕಡೆ ತನ್ನ ಘಟಕಗಳನ್ನು ತೆರೆದಿದೆ. ಸದ್ಯ ಈಗ ವಿಶ್ವದಲ್ಲಿ ಉತ್ಪಾದನೆಯಾಗುವ ಐಫೋನ್ಗಳ ಪೈಕಿ 14% ಐಫೋನ್ಗಳು ಮಾತ್ರ ಭಾರತದಲ್ಲಿ ಉತ್ಪಾದನೆಯಾಗ್ತಾ ಇದೆ. ಮುಂದಿನ 2-3 ವರ್ಷಗಳಲ್ಲಿ ವಿಶ್ವದಲ್ಲಿ ಮಾರಾಟವಾಗುವ ಐಫೋನ್ಗಳ ಪೈಕಿ 25% ಐಫೋನ್ಗಳನ್ನು ಭಾರತದಲ್ಲೇ ಉತ್ಪಾದನೆ ಮಾಡಬೇಕೆಂಬ ಗುರಿಯನ್ನು
ಆ್ಯಪಲ್ ಕಂಪನಿ ಈಗ ಹಾಕಿಕೊಂಡಿದೆ. ಫಾಕ್ಸ್ಕಾನ್ ಕಂಪನಿ ತಮಿಳುನಾಡಿನಲ್ಲಿ $190 ಮಿಲಿಯನ್ ಹಣವನ್ನು ಹೂಡಿಕೆ ಮಾಡಿದರೆ ತೆಲಂಗಾಣದಲ್ಲಿ $350 ಮಿಲಿಯನ್ ಹಣವನ್ನು ಹೂಡಿಕೆ ಮಾಡಿದೆ. ಇನ್ನು ಕರ್ನಾಟಕದ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ತಾಲೂಕಿನಲ್ಲಿರುವ ITIR ಕೈಗಾರಿಕಾ ಪ್ರದೇಶದಲ್ಲಿ ಫಾಕ್ಸ್ಕಾನ್ ಕಂಪನಿ 300 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದು ಕೆಲವೇ ತಿಂಗಳಲ್ಲಿ ಐಫೋನ್ಗಳನ್ನು ರಫ್ತು ಮಾಡಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನು ಆರಂಭಿಸಿದಂತೆ ಡೊನಾಲ್ಡ್ ಟ್ರಂಪ್ ಅವರು ಚುನಾವಣೆಯ ಸಂದರ್ಭದಲ್ಲಿ ಮಗ ಅಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಈ ಅಭಿಯಾನದಂತೆ ಅಮೇರಿಕದ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು ಅಮೇರಿಕದಲ್ಲೇ ಬಂಡವಾಳವನ್ನು ಹೂಡಿಕೆ ಮಾಡಬೇಕೆಂದು ಡೊನಾಲ್ಡ್ ಟ್ರಂಪ್ ಅವರು ಆಗ್ರಹಿಸ್ತಾ ಇದ್ದಾರೆ. ಈ ಮೂಲಕ ಅಮೇರಿಕದ ಕಂಪನಿಗಳು ಅಮೇರಿಕದಲ್ಲಿ ಘಟಕ ತೆರೆದು ಅಮೇರಿಕದ ಜನತೆಗೆ ಉದ್ಯೋಗವನ್ನು ನೀಡಬೇಕು, ಈ ಮೂಲಕ ಅಮೇರಿಕದ ಆರ್ಥಿಕತೆಗೆ ನೆರವು ನೀಡಬೇಕೆಂದು ಟ್ರಂಪ್ ಅವರು ಆಗ್ರಹಿಸ್ತಾ ಇದ್ದಾರೆ. ಹೀಗಾಗಿಯೇ ಟ್ರಂಪ್ ಅವರು ಆ್ಯಪಲ್ ಕಂಪನಿಯ CEO ಟಿಮ್ ಕುಕ್ಗೆ ಭಾರತದಲ್ಲಿ ಘಟಕವನ್ನು ತೆರೆಯೋದು ಬೇಡ, ನೀವು ಅಮೇರಿಕದಲ್ಲೇ ಘಟಕವನ್ನು ತೆರೆದು ಇಲ್ಲಿನ ಜನರಿಗೆ ಉದ್ಯೋಗ ನೀಡಿ ಅಂತ ಆಗ್ರಹಿಸಿದರು. ಟ್ರಂಪ್ ಹೇಳಿದರು, ಫೋನ್ ಕಂಪನಿಗಳು ಅಮೇರಿಕದಲ್ಲೇ ಘಟಕ ತೆರೆಯೋದು ಅನುಮಾನ. ಯಾಕೆ ಅಂತಂದರೆ ಫೋನ್ ತಯಾರಿಸುವ ಬಿಡಿಭಾಗಗಳೆಲ್ಲವೂ ಅಮೇರಿಕದಲ್ಲೇ ಸಿಗ್ತಾ ಇದ್ದರೆ ಕಂಪನಿಗಳು ಫೋನ್ ತಯಾರಿಸಲಿಕ್ಕೆ ಮುಂದಾಗ್ತಾ ಇದ್ವೋ ಏನೋ. ಆದರೆ ಹಲವು ದೇಶಗಳಲ್ಲಿ ಬಿಡಿಭಾಗಗಳು ಈಗ ಲಭ್ಯ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಅಮೇರಿಕದಲ್ಲಿ ಉತ್ಪಾದನೆ ಮಾಡಿದರೆ ವೆಚ್ಚವು ಜಾಸ್ತಿ ಆಗುತ್ತೆ. ಈ ಕಾರಣಕ್ಕಾಗಿ ಫೋನ್ ತಯಾರಿಸುವ ಕಂಪನಿಗಳು ಚೀನಾ, ಭಾರತ, ವಿಯೆಟ್ನಾಂ, ಇಂಡೋನೇಷ್ಯಾದಲ್ಲಿ ಹೂಡಿಕೆ ಮಾಡಲು ಆಸಕ್ತಿಯನ್ನು ತೋರಿಸ್ತಾ ಇವೆ. ಧನ್ಯವಾದಗಳು.